ಪ್ರತಿಯೊಬ್ಬ ವಿದ್ಯಾರ್ಥಿ ಅತಿ ದೊಡ್ಡ ಆಸೆ ಏನಿರುತ್ತಂದರೆ ಪರೀಕ್ಷೆಯಲ್ಲಿ ಹೈ ಸ್ಕೋರ್ ಮಾಡಬೇಕು, ಒಳ್ಳೆ ಗ್ರೇಡ್ಸ್ ಪಡ್ಕೋಬೇಕು, ನನ್ನ ತಂದೆ ತಾಯಿರನ್ನ ಖುಷಿ ಪಡಿಸ್ಬೇಕು, ನನ್ನ ಕ್ಲಾಸಲ್ಲಿ ಟಾಪರ್ ಆಗಬೇಕು ಅಂತ ಆಸೆ ಇರುತ್ತೆ. ಹಾಗಿದ್ರೆ ಇಲ್ಲಿ ನಾನು ನಿಮಗೆ ಒಂದು ಪ್ರಶ್ನೆ ಕೇಳ್ತೀನಿ. ಒಬ್ಬ ವಿದ್ಯಾರ್ಥಿ ಪರೀಕ್ಷೆಯಲ್ಲಿ ಹೈ ಸ್ಕೋರ್ ಮಾಡಬೇಕು ಅಂದರೆ ಆ ವಿದ್ಯಾರ್ಥಿ ಏನೇನು ಮಾಡಬೇಕು, ಅಥವಾ ಹೈ ಸ್ಕೋರ್ ಮಾಡೋದಕ್ಕೆ ಏನು ಇಂಪಾರ್ಟೆಂಟ್ ಇರುತ್ತೆ? ಇನ್ನು ನಿಮ್ಮಲ್ಲಿ ಕೆಲವರು ಹೇಳ್ಬೋದು ವಿದ್ಯಾರ್ಥಿ IQ ಲೆವೆಲ್ ಹೆಚ್ಚಿರಬೇಕು, ಮತ್ತು ಇನ್ನು ಕೆಲವರು ವಿದ್ಯಾರ್ಥಿ ಹಾರ್ಡ್ ವರ್ಕ್ ಮಾಡಬೇಕು ಅಂತ ಹೇಳ್ತಾರೆ. ಯಾಕಂದರೆ ನಮ್ಮಲ್ಲಿ ತುಂಬ ಜನ ಯಾವ ಥರ ಯೋಚನೆ ಮಾಡ್ತಾರಂದರೆ, ವಿದ್ಯಾರ್ಥಿಯ IQ ಲೆವೆಲ್ ಹೆಚ್ಚಿದ್ರೆ, ವಿದ್ಯಾರ್ಥಿ ಜೀನಿಯಸ್ ಇದ್ದರೆ, ವಿದ್ಯಾರ್ಥಿ ಹಾರ್ಡ್ ವರ್ಕ್ ಮಾಡ್ತಿದ್ರೆ ಆ ವಿದ್ಯಾರ್ಥಿ ಪರೀಕ್ಷೆಯಲ್ಲಿ ಹೈ ಸ್ಕೋರ್ ಮಾಡ್ತಾನೆ ಅಂತ ಯೋಚನೆ ಮಾಡ್ತಾರೆ. ಆದರೆ ವಿದ್ಯಾರ್ಥಿಯ IQ ಅಥವಾ ಹಾರ್ಡ್ ವರ್ಕಿಂದ ಒಳ್ಳೆಯ ಮಾರ್ಕ್ಸ್ ಸಿಗಲ್ಲ. ಇದನ್ನು ನಾ ಹೇಳ್ತಾ ಇಲ್ಲ, ಇದನ್ನು ಡೌಗ್ಲಾಸ್ ಬಾರ್ಟನ್ ಹೇಳ್ತಿದ್ದಾರೆ. ಪರೀಕ್ಷೆಯಲ್ಲಿ ಟಾಪರ್ ಆಗುವುದಕ್ಕೆ ಅಥವಾ ಯಾವುದೇ ಪರೀಕ್ಷೆಯಲ್ಲಿ ಒಳ್ಳೆಯ ಮಾರ್ಕ್ಸ್ ಪಡೆಯುವುದಕ್ಕೆ ಅವರು 3 ಕೀ ಪಾಯಿಂಟ್ಸ್ ಹೇಳಿದ್ದಾರೆ. ಯಾವುದೇ ವಿದ್ಯಾರ್ಥಿ ಆ 3 ವಿಷಯಗಳನ್ನು ಫಾಲೋ ಮಾಡಿದರೆ ಆ ವಿದ್ಯಾರ್ಥಿ ಪರೀಕ್ಷೆಯಲ್ಲಿ ಒಳ್ಳೆಯ ಮಾರ್ಕ್ಸ್ ಗಳಿಸ್ತಾನೆ ಅಂತ ಅವರು ಹೇಳ್ತಾರೆ. ಹಾಗಾದರೆ ಯಾವ ಆ 3 ಪಾಯಿಂಟ್ಸ್ ಅಂತ ಇವತ್ತಿನ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ಅದಕ್ಕೆ ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗುತ್ತೆ ಮತ್ತು ನಿಮಗೆ ಇದರಿಂದ ತುಂಬ ಸಹಾಯನೂ ಆಗುತ್ತೆ. ಅದಕ್ಕೆ ವಿಡಿಯೋನ ಮಿಸ್ ಮಾಡದೆ ಕೊನೆವರೆಗೂ ನೋಡಿ ಅಂತ ನಾನು ನಿಮಗೆ ರಿಕ್ವೆಸ್ಟ್ ಮಾಡ್ಕೋತೀನಿ. ಪಾಯಿಂಟ್ ನಂಬರ್ 1, ನಿಮ್ಮ IQ ಬಗ್ಗೆ ತಲೆನೇ ಕೆಡಿಸ್ಕೋಬೇಡಿ. ಡೋಂಟ್ ವರಿ ಅಬೌಟ್ ಯುವರ್ IQ. ಪ್ರತಿಯೊಬ್ಬ ವಿದ್ಯಾರ್ಥಿಯಲ್ಲಿ ಒಂದು ಡೌಟ್ ಇರುತ್ತೆ, ನಾನು ಬುದ್ಧಿವಂತ ಇದ್ದೀನಾ, ಪರೀಕ್ಷೆಯಲ್ಲಿ ಚೆನ್ನಾಗಿ ಪರ್ಫಾರ್ಮ್ ಮಾಡುವಷ್ಟು IQ ನನ್ನ ಹತ್ತಿರ ಇದೆಯಾ ಅಂತ. ಡೌಗ್ಲಾಸ್ ಬಾರ್ಟನ್ ಆಸ್ಟ್ರೇಲಿಯಾದಲ್ಲಿ 3,000 ವಿದ್ಯಾರ್ಥಿಗಳ ಇಂಟರ್ವ್ಯೂ ತಗೋತಾರೆ. ಆ ಇಂಟರ್ವ್ಯೂವಲ್ಲಿ ಅವರು ಎಲ್ಲ ವಿದ್ಯಾರ್ಥಿಗಳಿಗೆ ಏನು ಕ್ವಶನ್ ಕೇಳ್ತಾರೆ ಅಂದರೆ, ಪರೀಕ್ಷೆಯಲ್ಲಿ ನಿಮ್ಮ ರಿಸಲ್ಟ್ ಮೇಲೆ ಪ್ರಭಾವ ಬೀರಲು ಯಾವುದು ಮುಖ್ಯ ಅಂತ ಕೇಳ್ತಾರೆ. ಆಗ ಅದರಲ್ಲಿ 90% ವಿದ್ಯಾರ್ಥಿಗಳು ಉತ್ತರ ಏನು ಕೊಡ್ತಾರೆ ಅಂದರೆ, ಪರೀಕ್ಷೆಯಲ್ಲಿ ಒಳ್ಳೆಯ ಮಾರ್ಕ್ಸ್ ಪಡೆಯುವುದಕ್ಕೆ IQ ತುಂಬ ಮುಖ್ಯ ಸರ್ ಅಂತ 90% ವಿದ್ಯಾರ್ಥಿಗಳು ಅವರಿಗೆ ಆನ್ಸರ್ ಕೊಡ್ತಾರೆ. ಆದರೆ ಖುಷಿಯ ವಿಚಾರ ಏನಂದರೆ, ಅವರ ರಿಸರ್ಚಲ್ಲಿ ಏನು ಗೊತ್ತಾಗಿದೆ ಅಂದರೆ, ಪರೀಕ್ಷೆಯ ರಿಸಲ್ಟ್ ಮೇಲೆ ಪ್ರಭಾವ ಬೀರುವುದಕ್ಕೆ IQ ಮುಖ್ಯ ಅಲ್ವೇ ಅಲ್ಲ. ಬದಲಿಗೆ ಅವರ ರಿಸರ್ಚಲ್ಲಿ ಏನು ಗೊತ್ತಾಗಿದೆ ಅಂದರೆ, ಪರೀಕ್ಷೆಯಲ್ಲಿ ಹೈ ಸ್ಕೋರ್ ಮಾಡುವುದಕ್ಕೆ ಅತಿ ಮುಖ್ಯ ಏನಂದರೆ ಪರೀಕ್ಷೆಯನ್ನು ಪ್ರಾಕ್ಟೀಸ್ ಮಾಡುವುದು, ಅಂದರೆ ಕ್ವಶನ್ ಪೇಪರ್ಸ್ನ ಸಾಲ್ವ್ ಮಾಡುವುದು ಮತ್ತು ಸೆಲ್ಫ್ ಡಿಸಿಪ್ಲಿನ್ ಫಾಲೋ ಮಾಡುವುದು ತುಂಬ ಇಂಪಾರ್ಟೆಂಟ್ ಅಂತ ಅವರ ರಿಸರ್ಚಲ್ಲಿ ಗೊತ್ತಾಗಿದೆ. ಡೌಗ್ಲಾಸ್ ಬಾರ್ಟನ್ ಅವರು ಏನು ಹೇಳ್ತಾರೆ ಅಂದರೆ, ಒಬ್ಬ ವಿದ್ಯಾರ್ಥಿ ಪರೀಕ್ಷೆಯಲ್ಲಿ ಯಾವ ಥರ ಪರ್ಫಾರ್ಮ್ ಮಾಡ್ಬೋದು ಅಂತ ಅವನು ಎಷ್ಟು ಕ್ವಶನ್ ಪೇಪರ್ಸ್ನ ಸಾಲ್ವ್ ಮಾಡಿರ್ತಾನೆ ಅದರ ಬೇಸಿಸ್ ಮೇಲೆ ಹೇಳ್ಬಹುದು ಅಂತ ಹೇಳ್ತಾರೆ. ಒಳ್ಳೆಯ ವಿಚಾರ ಏನಂದರೆ, ಕ್ವಶನ್ ಪೇಪರ್ ಪ್ರಾಕ್ಟೀಸ್ ಮಾಡುವುದಕ್ಕೆ ನೀವು ತುಂಬ ಬುದ್ಧಿವಂತರಾಗಿರಬೇಕು ಅಥವಾ ಪ್ರತಿಭಾವಂತರಾಗಿರಬೇಕು ಅಂತ ಏನಿಲ್ಲ. ಪ್ರಾಕ್ಟೀಸ್ ಮಾಡುವುದು ಕಂಪ್ಲೀಟ್ಲಿ ನಿಮ್ಮ ಕಂಟ್ರೋಲಲ್ಲೇ ಇರುತ್ತೆ. ನೀವು ಎಷ್ಟು ಹೆಚ್ಚು ಪ್ರಾಕ್ಟೀಸ್ ಮಾಡ್ತೀರಾ ಅಷ್ಟೇ ಹೆಚ್ಚು ನಿಮ್ಮಲ್ಲಿ ಪರೀಕ್ಷೆ ಬರೆಯುವ ಎಬಿಲಿಟಿ ಹೆಚ್ಚಾಗುತ್ತೆ. ನೀವು ಎಷ್ಟು ಹೆಚ್ಚು ಹಳೆ ಕ್ವಶನ್ ಪೇಪರ್ಸ್ನ ಸಾಲ್ವ್ ಮಾಡ್ತೀರಾ ಅಷ್ಟೇ ಹೆಚ್ಚು ನಿಮಗೆ ಅದರಿಂದ ಲಾಭ ಆಗುತ್ತೆ. ಯೂನಿವರ್ಸಿಟಿ ಆಫ್ ಪೆನ್ಸಿಲ್ವೇನಿಯಾದ ಒಂದು ರಿಸರ್ಚಲ್ಲಿ ಏನು ಗೊತ್ತಾಗಿದೆ ಅಂದರೆ, ಒಬ್ಬ ವಿದ್ಯಾರ್ಥಿಯ ರಿಸಲ್ಟ್ ಅವನ IQಗಿಂತ ಅವನ ಸೆಲ್ಫ್ ಡಿಸಿಪ್ಲಿನ್ ಮೇಲೆ ತುಂಬ ಡಿಪೆಂಡ್ ಆಗಿರುತ್ತೆ ಅಂತ ಆ ರಿಸರ್ಚಲ್ಲಿ ಗೊತ್ತಾಗಿದೆ. ಸೆಲ್ಫ್ ಡಿಸಿಪ್ಲಿನ್ IQಗಿಂತ 2 ಪಟ್ಟು ಹೆಚ್ಚು ಪರೀಕ್ಷೆಯ ರಿಸಲ್ಟ್ ಮೇಲೆ ಇಫೆಕ್ಟ್ ಮಾಡುತ್ತೆ ಅಂತ ಆ ರಿಸರ್ಚಲ್ಲಿ ಗೊತ್ತಾಗಿದೆ. ಸೆಲ್ಫ್ ಡಿಸಿಪ್ಲಿನ್ ಅಂದರೆ ಏನಪ್ಪ ಅಂತ ನೀವು ತುಂಬ ಜನ ಕೇಳಬಹುದು. ಸೆಲ್ಫ್ ಡಿಸಿಪ್ಲಿನ್ ಅಂದರೆ ತುಂಬ ಸಿಂಪಲ್ ಆಗಿದೆ. ಡಿಸ್ಟ್ರಾಕ್ಷನ್ಸ್ಗಳಿಂದ ದೂರ ಇರುವುದಕ್ಕೇ ಸೆಲ್ಫ್ ಡಿಸಿಪ್ಲಿನ್ ಅಂತಾರೆ. ಎಂಟರ್ಟೈನ್ಮೆಂಟಲ್ಲೇ ಎಲ್ಲ ಟೈಮ್ ವೇಸ್ಟ್ ಮಾಡದೆ ಸಮಯದ ಜಾಗೃತೆ ವಹಿಸಿ ಟೈಮ್ಗೆ ಸಿಲೆಬಸ್ ಕಂಪ್ಲೀಟ್ ಮಾಡುವುದಕ್ಕೆ ಸೆಲ್ಫ್ ಡಿಸಿಪ್ಲಿನ್ ಅಂತಾರೆ. ಒಬ್ಬ ಸಾಮಾನ್ಯ ವಿದ್ಯಾರ್ಥಿ ಸೆಲ್ಫ್ ಡಿಸಿಪ್ಲಿನ್ ಫಾಲೋ ಮಾಡಿದರೆ ಜೀನಿಯಸ್ ವಿದ್ಯಾರ್ಥಿನ ಬೀಟ್ ಮಾಡ್ಬೋದು. ಪಾಯಿಂಟ್ ನಂಬರ್ 2, ಕೇವಲ ಹಾರ್ಡ್ ವರ್ಕ್ ಮಾಡುವುದೇ ನಿಮ್ಮ ಗುರಿ ಮಾಡ್ಕೋಬೇಡಿ. ಡೋಂಟ್ ಏಮ್ ಟು ಜಸ್ಟ್ ವರ್ಕ್ ಹಾರ್ಡ್. ಡೌಗ್ಲಾಸ್ ಬಾರ್ಟನ್ ಅವರ ಇನ್ನೊಂದು ರಿಸರ್ಚಲ್ಲಿ ಏನು ಗೊತ್ತಾಗಿದೆ ಅಂದರೆ, ಅವರು ಬೇಸಿಕಲಿ ಆ ರಿಸರ್ಚಲ್ಲಿ ಏನು ಮಾಡ್ತಾರೆ ಅಂದರೆ, ಹಾರ್ಡ್ ವರ್ಕ್ ಮಾಡದೆ ಸ್ಮಾರ್ಟ್ ವರ್ಕ್ ಮಾಡಿ ಪರೀಕ್ಷೆಯಲ್ಲಿ ಹೈ ಸ್ಕೋರ್ ಮಾಡ್ತಾರಲ್ಲ ಅಂಥ ಸ್ಟೂಡೆಂಟ್ಸ್ದು ಒಂದು ಗ್ರೂಪ್ ಮಾಡ್ತಾರೆ. ಮತ್ತು ಸಿಕ್ಕಾಪಟ್ಟೆ ಹಾರ್ಡ್ ವರ್ಕ್ ಮಾಡ್ತಿರ್ತಾರಲ್ಲ, ನಿಮ್ಮ ಕ್ಲಾಸಲ್ಲಿ ನೀವು ಕೆಲವು ಸ್ಟೂಡೆಂಟ್ಸ್ನ ಅಬ್ಸರ್ವ್ ಮಾಡಿರ್ಬೋದು. ಅವರು ಸರ್ ಹೇಳಿರೋದು ಎಲ್ಲ ಮಾಡ್ತಿರ್ತಾರೆ, ಟ್ಯೂಷನ್ಗೆ ಹೋಗ್ತಿರ್ತಾರೆ, ಹೋಮ್ವರ್ಕ್ ಮಾಡ್ತಿರ್ತಾರೆ, ಏನಂದ್ರೆ ಎಲ್ಲ ಮಾಡ್ತಿರ್ತಾರೆ. ಬಟ್ ಕೊನೆಗೆ ಅವ್ರ ರಿಸಲ್ಟ್ ನೋಡಿದರೆ ಏನು ಗುರು ನೀವು ಅಂತ ಅನ್ಸತ್ತಲ್ಲ, ಅಂಥ ವಿದ್ಯಾರ್ಥಿಗಳದೊಂದು ಗುಂಪು ಮಾಡ್ತಾರೆ. ಸೊ ಆ ರಿಸರ್ಚಲ್ಲಿ ಏನು ಗೊತ್ತಾಗುತ್ತೆ ಅಂದರೆ, ಪರೀಕ್ಷೆಯಲ್ಲಿ ಒಳ್ಳೆಯ ಅಂಕ ಪಡಿಬೇಕು ಅಂದರೆ ಹಾರ್ಡ್ ವರ್ಕ್ ಸರಿಯಾದ ದಾರಿಯಲ್ಲಿ ಮಾಡಬೇಕು. ಯಾವುದು ಇಂಪಾರ್ಟೆಂಟ್ ಇರುತ್ತೆ ಅದನ್ನು ಗುರುತಿಸಿ ಅದರ ಮೇಲೆ ಹಾರ್ಡ್ ವರ್ಕ್ ಮಾಡುವುದು ತುಂಬ ಮುಖ್ಯ ಅಂತ ಆ ರಿಸರ್ಚಲ್ಲಿ ಗೊತ್ತಾಗಿದೆ. ಅಂದರೆ ಈಗ ಅಂದ್ಕೊಳ್ಳಿ, ನೀವು ಚಂದ್ರನ ಮೇಲೆ ಹೋಗಬೇಕು ಅಂತ. ಅಲ್ಲಿ ಹೋಗಬೇಕು ಅಂದರೆ ನೀವು ರಾಕೆಟಿಂದನೇ ಹೋಗಬೇಕು ಅಲ್ವಾ, ಸೈಕಲಿಂದ ಹೋಗೋಕ್ಕಾಗಲ್ಲ. ಸೈಕಲ್ನ ನೀವು ಎಷ್ಟೇ ಕಷ್ಟಪಟ್ಟು ತುಳಿದ್ರೂ ನೀವು ಚಂದ್ರನ ಮೇಲೆ ಹೋಗೋಕ್ಕಾಗಲ್ಲ. ಹಾಗೆಯೇ
ನೀವು ಬೇಡವಾದ ವಿಷಯಗಳಲ್ಲಿ ಹಾರ್ಡ್ ವರ್ಕ್ ಮಾಡುತ್ತಾ ಕುಳಿತುಕೊಂಡ್ರೆ ಅದರಿಂದ ನಿಮಗೆ ಏನೂ ಯೂಸ್ ಆಗಲ್ಲ. ಪ್ರತಿ ವರ್ಷದ ಸ್ಟಾರ್ಟಿಂಗಲ್ಲಿ ಅಥವಾ ಪ್ರತಿ ಸೆಮಿಸ್ಟರ್ ಸ್ಟಾರ್ಟಿಂಗಲ್ಲಿ ಆಲ್ಮೋಸ್ಟ್ ಎಲ್ಲ ಸ್ಟೂಡೆಂಟ್ಸ್ಗಳು ಏನು ಅನ್ಕೋತಾರಂದರೆ ಈ ವರ್ಷ ಪಕ್ಕಾ ಹೈ ಸ್ಕೋರ್ ಮಾಡ್ತೀನಿ, ಡಿಸ್ಟಿಂಕ್ಷನ್ದಲ್ಲಿ ಪಾಸ್ ಆಗ್ತೀನಿ ಅಂತ ಅನ್ಕೋತಾರೆ. ಆದರೆ ಹೇಗೆ ಎಕ್ಸಾಮ್ ಸಮೀಪ ಬರುತ್ತಲ್ಲ ಆವಾಗ ಅವರಿಗೆ ಅಟ್ಲೀಸ್ಟ್ ಪಾಸ್ ಆಗುವ ಕಾನ್ಫಿಡೆನ್ಸ್ ಕೂಡ ಇರಲ್ಲ. ಹೀಗೆ ಯಾಕಾಗತ್ತಂದರೆ ಒಳ್ಳೆ ರಿಸಲ್ಟ್ ತರಬೇಕು ಅಂತ ವಿದ್ಯಾರ್ಥಿ ಹಾರ್ಡ್ ವರ್ಕ್ ಅಂತೂ ಮಾಡ್ತಾನೆ, ಆದರೆ ಬೇಡವಾದ ವಿಷಯಗಳಲ್ಲಿ ಮಾಡ್ತಾನೆ. ಅಂದರೆ ಸಿಲೆಬಸ್ಸಲ್ಲಿ ಏನು ಇಂಪಾರ್ಟೆಂಟ್ ಇದೆ ಅದನ್ನು ಗುರುತಿಸದೆ ಎಲ್ಲ ಸಿಲೆಬಸ್ ಓದೋತ್ತಾ ಕುಳಿತುಕೊಳ್ಳೋದು, ಅಥವಾ ಅರ್ಥ ಆಗಲಿಲ್ಲ ಅಂದರೆ ಅದನ್ನು ಗಟ್ಟು ಹೊಡೆಯೋದು, ಸರಿಯಾದ ಟೈಮ್ಗೆ ನಿದ್ದೆ ಮಾಡದೆ ಓದುವುದು, ಈ ಥರ ಎಲ್ಲ ಮಾಡಿದರೆ ಅದರಿಂದ ನಿಮಗೆ ಏನೂ ಯೂಸ್ ಆಗಲ್ಲ. ಮೈಕಲ್ ಜಾರ್ಡನ್ ಅವರ ಒಂದು ಕೋಟ್ ಇದೆ, ನೀವು 10,000 ಸಲ ತಪ್ಪಾದ ರೀತಿಯಲ್ಲೇ ಶೂಟಿಂಗ್ ಕಲ್ತಿದ್ರೆ ನೀವು ತಪ್ಪು ಶೂಟಿಂಗ್ ಮಾಡೋದ್ರಲ್ಲೇ ಉತ್ತಮರಾಗಿರ್ತೀರ. ಅದಕ್ಕೆ ಹಾರ್ಡ್ ವರ್ಕ್ ಮಾಡೋದೇ ನಮ್ಮ ಗುರಿ ಆಗಿರಬಾರ್ದು, ಬದಲಿಗೆ ಸರಿಯಾದ ವಿಷಯಗಳಲ್ಲಿ ನಾವು ಹಾರ್ಡ್ ವರ್ಕ್ ಮಾಡಬೇಕು. ಪಾಯಿಂಟ್ ನಂಬರ್ 3, ಪರೀಕ್ಷೆಗೆ ಹೆದರಕ್ಕೆ ಹೋಗಬೇಡಿ. ಆವಾಗಲೇ ನಾನು ಹೇಳಿದ್ದೆ ಟಾಪರ್ಸ್ ಕ್ವಶನ್ ಪೇಪರ್ಸ್ನ ಪ್ರಾಕ್ಟೀಸ್ ಮಾಡ್ತಾರೆ ಅಂತ. ಯಾಕಂದರೆ ಒಬ್ಬ ಸಾಮಾನ್ಯ ವಿದ್ಯಾರ್ಥಿಗೆ ಗೊತ್ತಿಲ್ಲದ ವಿಷಯ ಟಾಪರ್ಸ್ಗಳಿಗೆ ಗೊತ್ತಿರುತ್ತೆ. ಅದೇನಂದರೆ ನಿಮ್ಮ ನೆನಪಿನ ಶಕ್ತಿಯನ್ನು ಪರೀಕ್ಷಿಸುವುದೇ ಎಕ್ಸಾಮಿನೇಷನ್ ಅಲ್ಲ, ಅಥವಾ ಪರೀಕ್ಷೆ ಅಂದರೆ ನೀವು ಎಷ್ಟು ಹೆಚ್ಚು ನೆನಪಿಟ್ಕೋಬಹುದು ಅಂತ ಪರೀಕ್ಷಿಸುವುದಲ್ಲ. ಬದಲಿಗೆ ನಿಮಗೆ ನೆನಪಿರೋದನ್ನು ನೀವು ಹೇಗೆ ಯೂಸ್ ಮಾಡ್ತೀರಾ ಅಂತ ಪರೀಕ್ಷಿಸುತ್ತೆ. ಅದಕ್ಕೆ ಹಳೆಯ ಕ್ವಶನ್ ಪೇಪರ್ ಸಾಲ್ವ್ ಮಾಡಿದರೆ ನಿಮಗೆ ಅತಿ ದೊಡ್ಡ ಲಾಭ ಯಾವುದಾಗತ್ತಂದರೆ ನಿಮ್ಮ ಆನ್ಸರ್ ಶೀಟ್ ಚೆಕ್ ಮಾಡುವ ಟೀಚರ್ ನಿಮ್ಮಿಂದ ಏನು ಬಯಸ್ತಾರೆ, ಅಥವಾ ಫುಲ್ ಮಾರ್ಕ್ಸ್ ಸಿಗಬೇಕು ಅಂದರೆ ನಿಮ್ಮ ಆನ್ಸರ್ ಯಾವ ಥರ ಇರಬೇಕು ಅಂತ ನಿಮಗೆ ಈಸಿಲಿ ಗೊತ್ತಾಗುತ್ತೆ. ನೀವು ಸ್ಕೂಲ್ ಅಥವಾ ಕಾಲೇಜ್ಗೆ ಹೋಗ್ತಿರುವುದು ಕೇವಲ ನೆನಪಿಟ್ಕೊಳ್ಳೋಕ್ಕಲ್ಲ, ಬದಲಿಗೆ ಹೊಸದಾಗಿ ಏನಾದರೂ ಕಲಿಯುವುದಕ್ಕೆ, ನಿಮ್ಮ ಲೈಫಲ್ಲಿ ವ್ಯಾಲ್ಯೂ ಆ್ಯಡ್ ಮಾಡ್ಕೊಳ್ಳುವುದಕ್ಕೆ. ಈ ಪ್ರಪಂಚದ ಅಸ್ತಿತ್ವದ ಬಗ್ಗೆ ನಿಮಗೆ ನಾಲೆಜ್ ಇರಬೇಕು ಅಂತ ನಿಮಗೆ ಹಲವಾರು ಸಬ್ಜೆಕ್ಟ್ ಕಲಿಸ್ತಾರೆ. ಅಂದರೆ ವಿಜ್ಞಾನ, ಗಣಿತ, ಜೀವಶಾಸ್ತ್ರ, ಸಮಾಜ ವಿಜ್ಞಾನ, ಹಣಕಾಸಿನ ವಿಷಯಗಳು, ಇವೆಲ್ಲ ವಿಷಯಗಳು ನಿಮಗೆ ಯಾಕೆ ಕಲಿಸ್ತಾರಪ್ಪ ಅಂದರೆ ಇದನ್ನು ತಿಳ್ಕೊಂಡು ಅರ್ಥ ಮಾಡಿಕೊಂಡು ನೀವು ಜೀವನದಲ್ಲಿ ಮುಂದೆ ಹೋಗಬೇಕು ಅಂತ ಈ ಎಲ್ಲ ವಿಷಯ ನಿಮಗೆ ಕಲಿಸ್ತಾರೆ. ಅದಕ್ಕೆ ಯಾವುದೇ ವಿಷಯ ಓದುವಾಗ ನಾಲೆಜ್ಗೋಸ್ಕರ ಓದುವುದು ತುಂಬಾ ಮುಖ್ಯ. ಅರ್ಥ ಮಾಡ್ಕೊಳ್ಳೋದಕ್ಕೆ ಓದುವುದು ಬಹಳ ಮುಖ್ಯ. ನೀವು ಯಾವುದೇ ವಿಷಯ ಚೆನ್ನಾಗಿ ಅರ್ಥ ಮಾಡಿಕೊಂಡ್ರೆ ನೀವು ಪರೀಕ್ಷೆಯಲ್ಲಿ ಉತ್ತಮ ಸಾಧನೆ ಮಾಡೇ ಮಾಡ್ತೀರಾ. ಹಾಗಿದ್ರೆ ಸ್ನೇಹಿತರೆ, ಈ ವಿಡಿಯೋದಲ್ಲಿ ನಾನು ನಿಮಗೆ ಏನೆಲ್ಲ ಹೇಳಿದ್ದೀನಿ ಅದನ್ನು ಮತ್ತೊಮ್ಮೆ ಶಾರ್ಟಾಗಿ ಹೇಳ್ತೀನಿ. ನಿಮ್ಮ IQ ಬಗ್ಗೆ ತಲೆ ಕೆಡಿಸ್ಕೊಳ್ಳೋಕೆ ಹೋಗಬೇಡಿ, ಅದು ನಿಮ್ಮ ಕೈಯಲ್ಲಿಲ್ಲ. ನಿಮ್ಮ ಕೈಯಲ್ಲಿ ಏನಿದೆ ಅಂದರೆ ಸ್ಮಾರ್ಟ್ ವರ್ಕ್. ಆದಷ್ಟು ಕ್ವಶನ್ ಪೇಪರ್ಸ್ನ ಸಾಲ್ವ್ ಮಾಡಿ, ಹಳೆಯ ಕ್ವಶನ್ ಪೇಪರ್ಸ್ನ ಕಲೆಕ್ಟ್ ಮಾಡಿ ಮತ್ತು ಅದನ್ನು ಆದಷ್ಟು ಸಾಲ್ವ್ ಮಾಡಿ. ಪಾಯಿಂಟ್ ನಂಬರ್ 2 ಏನಂದರೆ ಹಾರ್ಡ್ ವರ್ಕ್ ಮಾಡೋದೇ ನಿಮ್ಮ ಗುರಿ ಆಗಿರಬಾರ್ದು, ಬದಲಿಗೆ ಸರಿಯಾದ ವಿಷಯಗಳಲ್ಲಿ ನಾವು ಹಾರ್ಡ್ ವರ್ಕ್ ಮಾಡಬೇಕು. ಪಾಯಿಂಟ್ ನಂಬರ್ 3, ಪರೀಕ್ಷೆಗೆ ಹೆದರಬೇಡಿ. ಪರೀಕ್ಷೆ ಅಂದರೆ ನಿಮ್ಮ ನೆನಪಿನ ಶಕ್ತಿಯನ್ನು ಪರೀಕ್ಷಿಸುವುದಲ್ಲ, ನಿಮಗೆ ನೆನಪಿರೋದನ್ನು ನೀವು ಹೇಗೆ ಯೂಸ್ ಮಾಡ್ತೀರಾ ಅಂತ ಪರೀಕ್ಷಿಸುತ್ತೆ. ನೀವು ಯಾವುದೇ ವಿಷಯ ಚೆನ್ನಾಗಿ ಅರ್ಥ ಮಾಡಿಕೊಂಡ್ರೆ ನೀವು ಪರೀಕ್ಷೆಯಲ್ಲಿ ಉತ್ತಮ ಸಾಧನೆ ಮಾಡೇ ಮಾಡ್ತೀರಾ. ಹಾಗಿದ್ರೆ ಸ್ನೇಹಿತರೆ, ನಿಮಗೆ ಏನಾದರೂ ಡೌಟ್ಸ್ ಇದ್ದರೆ ನೀವು ಡೈರೆಕ್ಟ್ಲಿ ನನಗೆ ಕೇಳಬಹುದು. ನಾನು ಇನ್ಸ್ಟಾಗ್ರಾಮ್ ID ಕೆಳಗಡೆ ಡಿಸ್ಕ್ರಿಪ್ಷನ್ದಲ್ಲಿ ಕೊಟ್ಟಿರ್ತೀನಿ, ನೀವು ಅಲ್ಲಿ ಹೋಗಿ ನಿಮ್ಮ ಡೌಟ್ಸ್ನ ನನಗೆ DM ಮಾಡಿ ಕೇಳ್ಬೋದು. ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡುವುದನ್ನು ಮರೆಯಬೇಡಿ, ಯಾಕಂದರೆ ನಿಮ್ಮ ಪ್ರತಿಯೊಂದು ಲೈಕ್ ನನಗೆ ಮೋಟಿವೇಶನ್ ಕೊಡುತ್ತೆ ಇನ್ನೂ ಹೆಚ್ಚು ವಿಡಿಯೋಸ್ ಮಾಡುವುದಕ್ಕೆ. ಮತ್ತು ಯಾವ ಟಾಪಿಕ್ಸ್ ಮೇಲೆ ನಿಮಗೆ ವಿಡಿಯೋಸ್ ಬೇಕು ಅಂತ ಕಮೆಂಟ್ ಮಾಡಿ ಖಂಡಿತ ಹೇಳಿ. ಮತ್ತು ಇದೇ ಥರ ಇಂಟ್ರೆಸ್ಟಿಂಗ್ ವಿಡಿಯೋಸ್ಗೋಸ್ಕರ ನಮ್ಮ ಚಾನಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಫೈನಲಿ, ಥ್ಯಾಂಕ್ ಯು ಫಾರ್ ವಾಚಿಂಗ್.